ಖಂಡಿತ ಗುರುಗಳೇ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ವಿ, ಮಕ್ಕಳು ತುಂಬಾ ದಾರಿ ತಪ್ತಾ ಇದ್ದಾರೆ. ಅಂದ್ರೆ ಇದೆಲ್ಲದಕ್ಕೂ ಕೂಡ ಪೋಷಕರೇ ಕಾರಣನ? ಯಾಕೆ ಹೀಗಾಗ್ತಾ ಇದೆ? ಏನ್ ನೋಡು, ತಾಯಿ ಮಡ್ಲಲ್ಲಿ ಬೆಳೆದ ಮಕ್ಕಳು ಹಾಳಾಗಲ್ಲ, ಹೌದು. ಅಜ್ಜಿ ಜೊತೆಗೆ ಬೆಳೆದ ಮಕ್ಕಳು ಹಾಳಾಗಲ್ಲ. ಹೌದು. ನಾವೆಲ್ಲ ಹಾಳಾಗಿಲ್ಲ ಅಂದ್ರೆ ಕಾರಣ ಏನು? ಸಂಬಂಧಗಳ ಮಧ್ಯೆ ಬೆಳೆದ್ವಿ. ಸತ್ಯ ಪ್ಲಸ್ ಬಂಧ ಸಂಬಂಧ. ಸತ್ಯ. ಈಗಿನ ಹುಡುಗರು ಬೆಳೀತಿರೋದೆಲ್ಲಿ? ಬೋರ್ ಹೊಡೆದು ಮದುವೆ ಆಗ್ತಾರೆ, ಆಗಬೇಕಲ್ಲ ಅಂತ. ಬೋರ್ ಹೊಡೆದು ಮಕ್ಕಳು ಹುಟ್ಟುತ್ತೆ. ಹೌದು. ಅದೊಂದು ಜವಾಬ್ದಾರಿ ಅಂತ ಮಕ್ಕಳನ್ನ ಹಿಂದೆ ಎಲ್ಲ ವ್ರತ ಮಾಡ್ತಿದ್ರು, ಈಗ ಎಲ್ಲುಂಟು? ಏನು ಇಲ್ಲ. ರಸ್ತಕ್ಕೆ ಮುಹೂರ್ತ ಇತ್ತು, ಹೌದು. ಬ್ಯಾಚುಲರ್ ಪಾರ್ಟಿ ಮಾಡಿ ಆಯ್ತು, ಹಿಂದಿನ ದಿನ ಆಹಾರ ಏನಾಯ್ತು? ಮದ್ಯ ಅಲ್ವಾ? ಹೌದು. ಶಾಸ್ತ್ರ ಇಲ್ಲ. ರಾವಣ ಹುಟ್ಟಿದ ಟೈಮ್ ಪ್ರದೋಷ ಟೈಮ್, ಅವನು ಸಂಜೆ ಸೇರಬಾರ್ದು. ಅಮ್ಮ ಕಾಮದಿಂದ ತಂದೆಯನ್ನು ಸೇರ್ತಾನೆ. ರಾವಣನ ಅಪ್ಪ ತಪಸ್ವಿ, ತಾಯಿ ಕಾಮಿಷ್ಠೆ. ರಾವಣನ ಹುಟ್ಟಿನ ಕತೆ ಹೇಳ್ತೀನಿ. ಅಪ್ಪನ ತಪಸ್ಸು ಇತ್ತು. ಗಂಡ ಹೇಳ್ತಾನೆ ಸಂಧ್ಯಾಕಾಲ ಈಗ ಸೇರಬಾರ್ದು, ಅಸುರಿ ಮಗು ಹುಟ್ಟುತ್ತೇನು. ಅವಳು ಹೇಳುದಿಲ್ಲ, ಹುಟ್ಟಿದ್ರು ತೊಂದ್ರೆ ಇಲ್ಲ. ಹಂಗ ನೋಡ್ಕೊನೆಗೆ ರಾವಣ ಹಾಳಾಗಿದ್ದು ಕಾಮದಿಂದನೇ. ಹೌದು. ಅಪ್ಪನ ತಪಸ್ಸಿಂದ ಆತ್ಮಲಿಂಗ ಪಡೆದ, ತಾಯಿಯ ಕಾಮದಿಂದ ಹಾಳಾದ. 2 ಲಾಜಿಕ್ ಕ್ರಿಯೇಟ್ ಆಯ್ತಲ್ಲ. ಹಾಗಾದ್ರೆ ತಂದೆ ತಾಯಿ ಹೇಗೋ ಮಕ್ಕಳು ಹಾಗೆ. ಹೌದು. ನೆಟ್ ಬೀಜ, ಮಣ್ಣು, ಪ್ರಕೃತಿ ಎಲ್ಲ ಸೇರಿ ಗಿಡ ಆಗುದಲ್ಲ. ಹೌದು. ಖಂಡಿತ ಅಲ್ವಾ? ಎಲ್ಲ ಸೇರಿ. ಈಗ ನೀನ್ ಕೇಳಿ, ನಾನ್ ವೆಜ್ ಇಂದ ಯಾರೋ ಮೊನ್ನೆ ನಂಗೊಂದು ಪ್ರಶ್ನೆ ಹಾಕಿದ್ರು. ಭಗವದ್ಗೀತೆಯಲ್ಲಿ ಹಿಂಗೆ ಹೇಳಿದ್ದಾನೆ, ಅರ್ಜುನ ಹಾಗಾದ್ರೆ ವೆಜಿಟೇರಿಯನ್ ಅಂತ, ಕ್ಷತ್ರಿಯ ಅಲ್ಲ ಅವನು. ಕೃಷ್ಣ ಯಾಕೆ ಜೊತೆಗಿದ್ದ? ವಿಶ್ವರೂಪ ದರ್ಶನ ಆಯ್ತಲ್ಲ ಅವನಿಗೆ, ಆಹಾರ ಬಿಟ್ಟಿದ್ದಂತ ಭಗವನ್. ಇದೊಂದು ಲಾಜಿಕ್. ನಂಗೊಂದು ಕಮೆಂಟ್ ಬಂದಿದ್ದು, ಇದಕ್ಕೆ ಉತ್ತರ ನಿನ್ ಮಾಧ್ಯಮದ ಮೂಲಕ ಕೊಟ್ಟೆ. ಖಂಡಿತ. ಆಯ್ತಾ? ಅದಾಯ್ತು. ಈ ತಂದೆ ತಾಯಿ ಬೋರ್ಡಿಂಗ್ ಬಿಡ್ತಾರೆ, ಅವ್ರಿಗೆ ಏನ್ ಕಲ್ಸಿದ್ರು? ನಾನು ಹೇಳ್ದೆ, ನನಗೆ ಈ ಸಂಸ್ಕಾರ ಬರ್ಲಿಕ್ಕೆ ನನ್ನ ಅಜ್ಜಿ ಕಾರಣ, ಅಮ್ಮ ಕಾರಣ, ತಂದೆ ಕಾರಣ, ತಂದೆ ಮನೆಯವರು ಕಾರಣ. ಅವರ ಕೃಷಿ ಕಾರಣಕ್ಕೆ ರೈತರಿಗೆ ಮೋಸ ಗೊತ್ತಿಲ್ಲ. ಅನ್ನ ಗೊತ್ತು ಬಿಟ್ರೆ ಕನ್ನ ಹಾಕಿ ಗೊತ್ತಿಲ್ಲ ರೈತರಿಗೆ. ಆ ಎಲ್ಲ ಇನ್ಫ್ಲೂಯೆನ್ಸ್ ನನ್ನ ವ್ಯಕ್ತಿತ್ವವನ್ನ ರೂಪಿಸ್ಲಿಕ್ಕೆ ಕಾರಣ ಆಯ್ತು ಅಲ್ವಾ? ಹೌದು. 3 ಬಂತು: ತಂದೆ ತಾಯಿ, ಸಮಾಜ, ಹಿರಿಯರು, ನಮ್ಮ ಸುತ್ತಮುತ್ತ ಎಲ್ಲ ಬಂತು. ಈಗಿನ ಮಕ್ಕಳು ಸುತ್ತಮುತ್ತ ಎಲ್ಲಿದೆ? ಒಂದು ಮೊಬೈಲ್, ರೀಲ್ಸ್, ಜೀವನವೂ ರೀಲ್ಸೇ. ನೋ ರಿಯಾಲಿಟಿ. ತಂದೆ ತಾಯಿ ಮಕ್ಕಳಿಗೆ ಈಗ ಅಪ್ಪ ಅಮ್ಮನ ಹತ್ರ ಬೆಳೆಯಸಾಯ್ಲಿ, ಅವರನ್ನೀಗ ಸೌಂದರ್ಯ ಹಾಳಾಗುತ್ತೆ ಅಂತ ಈಗ ಟೆಸ್ಟ್ ಟ್ಯೂಬ್ ಬೇಬಿ ಎಂತದ್ದು ಸಾರೋಗೆಂಟ ಮದರ್ ಎಲ್ಲ ಶುರುವಾಗಿದೆ. ತಾಯಿ ಜೆನೆಟಿಕಲ್ಲೇ ಆ ಮಗು ಬೆಳೆದಿಲ್ಲ. ಹಿಂದೆ ಮಕ್ಕಳು ಗೋಶಾಲೆಯಲ್ಲಿ ಹುಡ್ತಿತ್ತು, ಗದ್ದೆಯಲ್ಲಿ ಹುಡ್ತಿತ್ತು. ಈಗ ಚೇಳು ತರ ಸಿಸರಿನ್ ಆಗಿ ಹೊರಗೆ ಬರೋದು ಬಿಟ್ರೆ ಅಲ್ವಾ? ನಾರ್ಮಲ್ ಡೆಲಿವರಿ ಇಲ್ಲ, ಅಬ್ನಾರ್ಮಲ್ ಡೆಲಿವರಿ ಇಲ್ಲೇ ಬರೋದು ಅವರೆಲ್ಲ. ಮನಸ್ಸು ಅಬ್ನಾರ್ಮಲ್. ಸೇರೋ ಸಂಘ ಯಾವುದು? ಬೋರ್ಡಿಂಗ್ ಶಾಲೆ. ಹೌದು. ಯಾವುದೇ ದುಡ್ಡು ಕೊಟ್ಟು ದುಡ್ಡಿಗೆ ಪಾತ್ರ ಮಾಡೋ ಟೀಚರ್ ತಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ. ಫ್ರಸ್ಟ್ರೇಷನ್ ಎಲ್ಲ ಅವರು ಡ್ರಗ್ಸಿಗೆ ಹೋಗ್ತಾನೆ. ಬೇರೆ ಬೇರೆ ರೊಮ್ಯಾನ್ಸು ಲಸ್ಟಿನ ಕಡೆ ಹೋಗ್ತಾನೆ. ಕೆಟ್ಟದ್ದು ಅಂತಲ್ಲ, ನಿಜವಾದ ಕಾರುಣ್ಯ ಸಿಗದಿದ್ದಾಗ ಹಾದಿ ತಪ್ಪುತ್ತಾನೆ ಅಲ್ವಾ? ತಾಯಿ ತೊಡೆ ಮೇಲೆ ನಿದ್ದೆ ಮಾಡದವನಿಗೆ ಯಾವ ಡಿಪ್ರೆಷನ್ ಮಾತ್ರ ಬೇಡ. ಸತ್ಯ. ನಮ್ಮ ಈಗಿನೆಲ್ಲ ಹುಡುಗರು ನಾನು ನೋಡಿದೀನಿ, ಹಾಳಾದವು ಪೂರ್ತಿ ಬೋರ್ಡಿಂಗ್ ಅಲ್ಲಿ ಬೆಳೆದವೆ. ಅದಕ್ಕೆ ಹೆಸರು ICIC ಇಂಟರ್ನ್ಯಾಷನಲ್. ಇನ್ ಮನೆಗೆ ಹೆಂಗ್ ಬರ್ತಾರೆ? ಅಮಾನ ಪಾರಾದೆ, ಅಮೆರಿಕ ಸೇಲಾದೆ, ಇದು ಹೇಳ್ಕೊಳ್ಬೇಕಷ್ಟೆ. ಇದ್ರಲ್ಲೇ ಇರೋದಲ್ಲ ಅಲ್ವಾ? ಮನೆ ಆಹಾರ ತಿಂದಿದಾರ? ಇಲ್ಲ. ಒಬ್ಬ ವ್ಯಕ್ತಿ ಒಳ್ಳೆಯವನ ಬೇಕಾದ್ರೆ ಒಳ್ಳೆ ವಿಚಾರ ಅದು ಮನೆಯಿಂದ ಸಿಗ್ಬೇಕು, ಒಳ್ಳೆ ಆಹಾರ ಅದು ಮನೆಯಿಂದ ಇವ್ರು ತಿಂದಿದ್ದು ಮೈದಾ ಹಿಟ್ಟು, ಬರಗೆಟ್ಟು, ಬರ್ಗರ್, ಇನ್ನೇನಿರ್ತವೆ? ಒಬ್ಬ ಮೇರಿಯನ್ ನಾಯಿ, ಫಾರಂ ಕೋಳಿ, ಹಳ್ಳಿಲಿ ಬೆಳೆದ ಕೋಳಿ ಅಲ್ಲ, ಹಳ್ಳಿದ್ ಬೆಳೆದ ಕೋಳಿಗೆ ಸಿಡ್ಲು ತಲೆ ಕೆಡ್ಸ್ಕೊಳ್ಳಲ್ಲ. ಫಾರಂ ಕೋಳಿ ಆದ್ರಿಂದ ಒಂದು ಸಿಡ್ಲಿಗೆ ಸತ್ತೇ ಹೋಗ್ತದೆ. ಈಗಿನ ಹುಡುಗರು ನೋಡು, ಅಮ್ಮ ಬೈದ್ರು ಒಂದು ನೆನಕಳ್ತಾರೆ. ಯಾರೋ ಫೋನ್ ಮಾಡ್ಲಿಲ್ಲ ಅಂದ್ರೆ ನೀರಿಗೆ ಹಾರ್ತಾರೆ. ಮ್ಯಾಥ್ಸ್ ಅಲ್ಲಿ ಫೇಲ್, ನಾವೆಲ್ಲ ಅದು ಹೊಚ್ಚಲಿ ಹಾಕಳ್ಬೇಕಿತ್ತು. ಮ್ಯಾಥ್ಸ್ ಅಲ್ಲಿ ಹೋದ್ರೆ ಹೋಯ್ತು ಅಂತ. ಮ್ಯಾಥ್ಸ್ ಅಲ್ಲಿ ಫೇಲ್ ಆಗೋದು ಬೇಡ, ಕಮ್ಮಿ ಮಾರ್ಕ್ ಬಂದ್ರೆ. ಈಗಿನ ತಂದೆ ತಾಯಿಗಳಿಗೆ ಮಕ್ಕಳನ್ನ ಮೆಚೂರಿಟಿ ಬೆಳೆಸೋಕ್ಕಿಂತ ಅವರನ್ನು ಫಸ್ಟ್ ರ್ಯಾಂಕ್ ರಾಜು ಮಾಡ್ಬೇಕನ್ನೋದೇ ಉದ್ದೇಶ. ನೀನೇನಾದ್ರೂ ಮಾಡ್ಕೋ, ರ್ಯಾಂಕ್ ತಗೋಬಾ. ರ್ಯಾಂಕ್ ತೆಗಿಯೋದಕ್ಕೆ, ಕಂಡವರಿಗೆ ತೋರಿಸ್ಲಿಕ್ಕೆ, ತೆಗೆದು ಅವನು ಹೊರದೇಶದಲ್ಲಿ ಓದಬೇಕು ಅಂತ. ಆಮೇಲೆ ಇಲ್ಲಿ ಅಳೋದು, ಗುರುಜಿ ಅವರಿಗೆ ಅಲ್ಲಿ ಯುದ್ಧ ಆಗ್ತಿದೆ ಅಂತ ಏನಾದ್ರು ಮಾಡಿ ಫ್ಲೈಟ್ ಹೊಚ್ಚಿದ್ಯಾರು ಇವರು? ಈ ಫ್ಲೈಟ್ ಇಳಿಸ್ಲಿಕ್ಕೆ ನಾನು
ಹೊತ್ತಿಸ್ತಾ ಯೋಚನೆ ಮಾಡ್ಬೇಕಿತ್ತು. ಹೌದು. ಭಾರಿ ಸ್ವತಂತ್ರ ಅಂತ ಹೇಳಿ ಹೊರದೇಶದ ಬ್ರ್ಯಾಂಡ್ ಒಳಗೆ ಅವರನ್ನು ಬೆಳೆಸಿ ಅವರನ್ನು ಅಲ್ಲಿಗೆ ಸ್ಲೇವಿಸಮ್ ಕಳಿಸಿ ಇವ್ರು ಯಾವ್ದೋ ವಿಲ್ಲದಲ್ಲಿದ್ದು ಹ್ಮ್. ಫೋನ್ ಮೂಲಕ ವೈದಿಕ ಶುರುವಾಗಿದೆಯಲ್ಲ. ಅವ್ರು ಅಲ್ಲೇ ಹೇಳ್ತಾರೆ ಈಗ ಆಯ್ತು ಮೊನ್ನೆ, ಈಗ ಅದು ಫ್ಯಾಷನ್ನೇ ಆಗಿದೆ ಅಪ್ಪನ ವೈದಿಕ ಶವ ಸುಡೋದು ನಮಗೆ LCD ಸ್ಕ್ರೀನ್ಗಳ ಎಲ್ಲವೂ ಮದುವೆಯಿಂದ ಹಿಡಿದು ಎಂಗೇಜ್ಮೆಂಟ್ ಎಲ್ಲವೂ LED ನಡವಳಿಕೆ ನಮಸ್ಕಾರ ಸತ್ಯದಿಂದ ಬದುಕುವುದು ಸಂಸ್ಕಾರ ಅಂತ ಎರಡು ಈಗಿನ ಹುಡುಗರಿಗಿಲ್ಲ. ಇಲ್ಲ ಅಂದ್ರೆ ಅಪ್ಪ ಅಮ್ಮಂಗೆ ಸಮಯ ಕೊಡ್ಲಿಕ್ಕಿಲ್ಲ. ಅಮ್ಮ ಕಿಟ್ಟಿ ಪಾರ್ಟಿಲಿ ಬಿಸಿ, ಅಪ್ಪ ಇಸ್ಪೀಟ್ ಪಾರ್ಟಿಲಿ ಬಿಸಿ. ಮಕ್ಕಳಿಗೆ ರೋಡ್ ಮೇಲೆ ಮಕ್ಕಳು MG ರೋಡ್ ಸತ್ಯವಾದ ಅಲ್ವಾ? ಹೌದು, ಕರೆಕ್ಟ್ ಗುರುಗಳೇ. ಅಪ್ಪ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ಆಯ್ತು, ಅಮ್ಮ ಸ್ಯಾರಿ ಮೇಳಕ್ಕೆ ಹೋಗಿ ಆಯ್ತು. ಮತ್ತೆ ಈ ಮಕ್ಕಳು ಸಾರಿ ಮೇಳ ಅಂತೇಳಿ MG ರೋಡಲ್ಲಿ ಎಣ್ಣೆ ಹೊಡಿತಾ ಅಲ್ಲೆಲ್ಲ ರೋಡ್ ಮೇಲೆ ಬಿದ್ದಿರ್ತಾನೆ. ಅದಕ್ಕೆ ಹೆಸರು ಏನು? ಮಾಡರ್ನೈಸ್ಡ್ ಫ್ಯಾಮಿಲಿ. ಯೋಯೋ. ಇಡೀ ಮನೇಲಿ ಒಂದು ನಾಯಿ ಕೂತಿರುತ್ತೆ, ಅದೇ ಅದ್ರದ್ದು ಓನರ್. ಕಾಫಿ ಕೊಟ್ಟು ಗೊತ್ತಿಲ್ಲ, ಕಾಫಿ ಬಿಸಿ ಮಾಡಿ ಗೊತ್ತಿಲ್ಲ. ಅಲ್ಲಿ ಬೋರ್ಡ್ ಇರುತ್ತೆ. ಅತಿ ಶ್ರೀಮಂತರ ಮನೇಲೆಲ್ಲ ನಾನು ನೋಡಿದ್ದೀನಿ. ಆ ಮನೆ ದೊಡ್ಡ ಸಾಹುಕಾರ, ಓನರ್ ಯಾರು? ಆ ಮನೆ ಕೆಲಸದವಳು. 6 ಗಂಟೆ 12 ಗಂಟೆ ಅವಳೇ ಇರೋಳು, 24 ಗಂಟೆ ಇರೋದು ಆ ಮನೆ ನಾಯಿ ಹಸ್ಗಿ. ಎರಡಿರುತ್ತೆ ನಾಯಿ, 2-3. ಆ ನಾಯಿ ಓನರ್ ಆ ಮನೆಗೆ. ಅಲ್ಲಿ ಬೋರ್ಡ್ ಉಂಟು, ನಾಯಿಗಳಿದೆ ಎಚ್ಚರಿಕೆ. ನಮ್ಮ ಹಳ್ಳಿಲಿ ನಾಯಿಗಳಿಲ್ಲ, ತಾಯಿ ಅಂದ್ರೆ ಬಂದು ಕಾಫಿ ಕೊಡ್ತಾರೆ. ಹೌದು. ನಿಮ್ ಬೆಂಗಳೂರಲ್ಲಿ ಕಾಫಿ ಇದೆಯಾ? ಸ್ವಿಗ್ಗಿಗೆ ಆರ್ಡರ್ ಮಾಡೋದು. ಮಕ್ಕಳಿಗೆ ಹೇಗೆ ಅಡಿಗೆ ಗೊತ್ತಾಗುತ್ತೆ? ಅಮ್ಮನೇ ಅಡಿಗೆ ಮಾಡ್ಲಿಲ್ಲ ಅಂದ್ರೆ ಮಕ್ಕಳು ಕಲಿಯೋದು ಹೇಗೆ? ಒಂದು ಆಮೆ ದೂರದಿಂದ ಒಂದು ಮಗು ಟ್ರೈನ್ ಮಾಡುತ್ತೆ, ಒಂದು ಕೋಳಿ ಅದ್ರ ಮಕ್ಳಿಗೆ ಟ್ರೈನ್ ಮಾಡುತ್ತೆ, ನಾಯಿ ಟ್ರೈನ್ ಮಾಡುತ್ತೆ, ಹಾವು ಟ್ರೈನ್ ಮಾಡುತ್ತೆ. ಈಗಿನ ತಾಯಿ ಅಂದ್ರೆ ಏನ್ ಟ್ರೈನ್ ಮಾಡಿದ್ದಾರೆ? ಮನುಷ್ಯ ಏನು ಮಾಡ್ತಾ ಇಲ್ಲ ಇವಾಗ, ಏನಿಲ್ಲ ಅಲ್ವಾ? ಎಲ್ಲವೂ ಸ್ವಿಗ್ಗಿ ಅಡಿಕ್ಟೆಡ್. ಹೌದು. ಮೊನ್ನೆ ಗ್ಯಾಸ್ ಇಲ್ಲ ಅಂತ ಎಲ್ಲ ಹತ್ರು. ಹೌದು. ಅಡಿಗೆ ಮನೆ ಹೆಂಗಸರಿಗೆ ಏನು ಸಮಸ್ಯೆ ಅನ್ಸಿಲ್ಲ, ಸ್ವಿಗ್ಗಿ ಅವ್ರಿಗೆ ಸಮಸ್ಯೆ ಆಗಿರ್ಬೋದು. ನಾನು ಅವಾಗ ಹೇಳಿದೆ, ಒಂದು ವಾರದಲ್ಲಿ ಸುಮಾರು ಡೈವರ್ಸ್ ಆಗ್ಲಿಕ್ಕಿದೆ ಸಿಟಿಗಳಲ್ಲಿ. ಯಾಕೆ? ಸ್ವಿಗ್ಗಿ ಆರ್ಡರ್ ಬರಲ್ಲ, ಹೋಟೆಲ್ ಕ್ಲೋಸ್ ಆಗ್ತಿದೆಯಲ್ಲ. ನಡತೆ ನಮ್ಮಲ್ಲಿದ್ರೆ ಮಕ್ಕಳು ನಡತೆ ಕಲಿತಾರೆ. ಹೌದು. ನಮಗೆ ಗೊತ್ತಿಲ್ಲ ಅಂದ್ರೆ ನಾವೇನ್ ಮಕ್ಳಿಗೆ ಹೇಳ್ಕೊಡ್ಬೋದು? ಸತ್ಯ. ಪ್ರಾಪರ್ ಆಗಿ ಮಕ್ಕಳನ್ನ ಬೆಳೆಸೋರು, ದಟ್ ಈಸ್ ದ ರಿಯಲ್ ಪ್ರಾಪರ್ಟಿ. ನಾವು ಅವ್ರ ಹೆಸರಲ್ಲಿ 5 ಸೈಟು 2 ವಿಲ್ಲ. ಅವಾಗ ಮಗ ಫಿಲಮ್ ಆಕ್ಟರ್ ಬಿಲ್ಲ, ಅವನು ಇಲ್ಲೆಲ್ಲಿ ಇರ್ತಾನೆ? ಇನ್ನಿಲ್ಲ ಅಂತ. ಇನ್ನಿಲ್ಲ ಅಲ್ಲ, ಈ ಪರಿಸ್ಥಿತಿಲಿ ಇರೋದು. ಕರೆಕ್ಟ್. ಇವಾಗ ಆಗ್ತಾ ಇರೋದು ಅದೇ ವಾಸ್ತವ ಅಲ್ವಾ? ಅವ್ನು ಹುಟ್ಟಿದ ಹಬ್ಬಕ್ಕೆ ಒಂದು ಹೇಳ್ತಾರೆ, ಮೈ ಮಾಮ್ ಮೈ ಡ್ಯಾಡ್, ಮಮ್ಮಿ ಐ ವಿಲ್ ಮೇಕ್ ಡಮ್ಮಿ, ಡ್ಯಾಡಿ ಯುವರ್ ಸನ್ ಆಲ್ವೇಸ್ ಮ್ಯಾಡಿ, ಸೊ ಐ ಆಮ್ ಗೋಯಿಂಗ್ ವಿತ್ 24 lakhs ಗಾಡಿ. ಅಲ್ವಾ? ಅಲ್ವಾ? ರೈಮಿಂಗ್ಸ್ ಅಲ್ಲಿ ಹೇಳಿದ್ರೆ ಹೀಗೆ. ನಿಮ್ಮ ಪ್ರಾಸ ಬಹಳ ಅದ್ಭುತ ಅಲ್ವಾ? ಈಗಿನ ಹುಡುಗರಿಗೆ ನಾವು ಇದನ್ನೇ ಶಾಸ್ತ್ರದಲ್ಲಿ ಹೇಳಿದ್ರೆ ಅವಾಗ ನಿದ್ದೆ ಬರುತ್ತೆ. ಹೌದು. ಅದನ್ನ ಈಗ ಏನ್ ಮಾಡಬೇಕು? ಈಗೆಲ್ಲ ಈಗ ಕ್ಯಾಪ್ಸ್ಯೂಲ್ ಆಗಿದೆ ಅಲ್ಲ, ನಾವು ಒಂದು ಕ್ಯಾಪ್ಸ್ಯೂಲ್ ಮಾಡಿಡ್ತು ಅಲ್ವಾ? ನಾನು ಭಗವಂತನ ದಾಸ ಅನ್ನೋದು ಕನ್ನಡದಲ್ಲಿ, ನಾನು ಅದನ್ನು ಇಂಗ್ಲೀಷಲ್ಲಿ ಹೇಳಿದೆ, ಐ ಆಮ್ ದ ಬಾರ್ಕಿಂಗ್ ಡಾಗ್ ಆಫ್ ಮೈ ಲಾರ್ಡ್. ಸೂಪರ್. ಐ ವಿಲ್ ಬಾರ್ಕ್ ವೆನ್ ಹಿ ಟಾಕ್ಸ್. ಅಲ್ವಾ? ಹೌದು ಗುರುಗಳೇ. ಈಗ ಕೆಲವೊಂದಿಷ್ಟು ಜನರನ್ನ ಬಹಳ ನಂಬ್ತಾರೆ, ಅವ್ರ ಮೇಲೆ ಸಿಕ್ಕಾಪಟ್ಟೆ ಅವಲಂಬನೆ ಆಗಿರ್ತಾರೆ. ದಿಢೀರಂತ ಏನೋ ಒಂದು ಆಗ್ಬಿಡತ್ತೆ, ಆಗ ಅವರನ್ನ ಕಾಪಾಡೋ ಶಕ್ತಿ ಯಾವುದು ಅಂತ ಹೇಳಿ? ನಂಬೇಕಾದ್ರೆ ವಿವೇಕ ಇರಬೇಕು. ಮತ್ತೆ ಅವ್ರು ನಂಬೇಕಾದ್ರೆ ಈಗ ಜೀಸಸ್ಸು, ಕೃಷ್ಣ, ಸುಮಾರು ದೇವರುಗಳೆಲ್ಲ ಇದ್ದಾರೆ. ರಾಮ, ಜೀಸಸ್ ಇದ್ದ ಹಾಗೆ ಕೃಷ್ಣ ಇರಲಿಲ್ಲ, ಕೃಷ್ಣ ಇದ್ದ ಹಾಗೆ ಜೀಸಸ್ ಇರಲಿಲ್ಲ, ರಾಮ ಇದ್ದ ಹಾಗೆ ಕೃಷ್ಣ ಇರಲಿಲ್ಲ, ಕೃಷ್ಣ ಇದ್ದ ಹಾಗೆ ರಾಮನೂ ಇರಲಿಲ್ಲ. ಒಂದೊಂದು ಅವತಾರಕ್ಕೆ ಅದರದ್ದೇ ಆದ ಭಿನ್ನ ತತ್ವಗಳಿರುತ್ತೆ. ನಾವು ಒಬ್ಬರನ್ನು ಒಪ್ಪಬೇಕಾದ್ರೆ ನಮ್ಮ ಇಮ್ಯಾಜಿನೇಷನ್ ಅವ್ರ ಮೇಲೆ ಹಾಕಬಾರ್ದು. ಹೌದು. ಪ್ರಪಂಚ ಹೇಗಿದೆ ಹಾಗೆ ಸ್ವೀಕಾರ ಮಾಡೋವನಿಗೆ ಕನ್ಫ್ಯೂಷನ್ ಇಲ್ಲ. ನಮ್ಮ ಹಾಗೆ ನಮ್ಮನೆ ಇಂಟೀರಿಯರ್ ನನ್ನ ಪ್ರಕಾರ ಆಗಬೇಕು ಅಂದಾಗಲ್ಲ ಟೆನ್ಷನ್. ಇಂಜಿನಿಯರ್ ಯಾವ ಒಳ್ಳೆ ಇಂಟೀರಿಯರ್ ಮಾಡಿದ್ರು ನಂಗೆ ಓಕೆ ಅಂದವನಿಗೆ ಟೆನ್ಷನ್ ಉಂಟಾ? ಇಲ್ಲ. ಇಲ್ಲ. ನಾವು ದಿನ ಬೆಳಗ್ಗೆ ಎದ್ದು ಶುರು ಮಾಡೋದು ನನ್ನ ಪ್ರಕಾರ ದಿನ ನಡಿಬೇಕು ಅಂತ ಎಲ್ಲೋ ಒಂದು ಆಪಿಡ್ತಾನೆ ಭಗವಂತ. ಸತ್ಯ. ಅವಾಗ ಡಿಪ್ರೆಷನ್. ಸತ್ಯ ಅಲ್ವಾ? ಕಾಲೇಜಿಗೆ ಸೇರೋ ಮೊದ್ಲೇ ಅವ್ನು ದೊಡ್ಡ ಇಮ್ಯಾಜಿನೇಷನ್ ಅಲ್ಲಿ ಇರ್ತಾನೆ. ಹೌದು ಹೌದು ಹೌದು. ಆ ಇಮ್ಯಾಜಿನೇಷನ್ ಬಿಡು, ಹರಿಚಿತ್ತ ಅಂತ ಬಿಟ್ಟು ಬಿಡು, ರಾಯರು ತರ. ಹೌದು. ಅವಾಗ ನೋ ಸ್ಟ್ರೆಸ್, ನೋ ಡಿಪ್ರೆಷನ್. ಹೌದು ಅಲ್ವಾ? ಹೌದು. ಆ ಕಂಟೆಂಟ್ ನಮಗೆ ಇರ್ಬೇಕು. ಮತ್ತೆ
ನಮ್ಮಲ್ಲಿ ಈಗ ದೇವ್ರ ಮೇಲೆ ಭಕ್ತಿ, ನಾಲೆಡ್ಜ್ ಅಂತೆಲ್ಲ ಭಯ ಇರೋದು. ವಿ ವಾಂಟ್ ಟೆಂಪ್ರವರಿ ಸೊಲ್ಯೂಷನ್. ಅವಾಗ ನಾವು ಈ ಜ್ಯೋತಿಷ್ಯ, ಆಸ್ಟ್ರಾಲಜಿ, ಕ್ರಿಸ್ಟಲ್ಲು ಅಂಥದ್ದಿಂಥದಕ್ಕೆಲ್ಲ ಅಡಿಕ್ಷನ್ ಆಗೋದು. ಸತ್ಯ. ನಾರ್ಮಲಿ ಇಟ್ಸ್ ಎ ಸೊಲ್ಯೂಷನ್. ನಂಗೆ ಗೊತ್ತಿಲ್ಲ, ಕಷ್ಟ ನೋಡು. ನಾನು ಕ್ರಿಸ್ಟಲ್ ಹಾಕಿದೆ, ಬ್ಯಾಂಕ್ ಅವ್ರು ನನ್ನ ಲೋನ್ ನಿಲ್ಲಿಸ್ತಾನೆ? ಇಲ್ಲ ಗುರುಗಳೇ. ಕ್ರಿಸ್ಟಲ್ ಅವ್ರಿಗೆ ದುಡ್ಡಾಯ್ತು ಹೌದು ಅಲ್ವಾ? ಹೌದು. ಈ ಕಲರ್ ಬಟ್ಟೆ ಹಾಕಿ ಸ್ಯಾರಿ ಅವನಿಗೆ ದುಡ್ಡಾಯ್ತು. ನಿನ್ನೆಲ್ಲ ಏನ್ ಚೇಂಜಸ್ ಆಯ್ತು ನೋಡು. ಟುಡೇ ಫಿಯರ್ ಅಂಡ್ ಟಿಯರ್ ಎರಡನ್ನೂ ಇಟ್ಕೊಂಡು ಒಳ್ಳೆ ಮಾರ್ಕೆಟಿಂಗು, ಮ್ಯಾನಿಪುಲೇಷನ್ ಆಗ್ತದೆ. ಸತ್ಯ. ನನ್ನ ಭಾಷೆಯಲ್ಲಿ ಹೇಳಿದ್ದು. ಹೌದು, ಖಂಡಿತ. ನಾನಿಲ್ಲಿ ಮೊನ್ನೆ ಈಗ ಜ್ಯೋತಿಷ್ಯನಿಗೆ ಹೇಳ್ತಾರೆ, ಈ ನಂಬರ್ ಹಾಕಿ, ಈ ನಂಬರ್ ಗಾಡಿ ಇಟ್ಕೊಳ್ಳಿ, ಒಳ್ಳೇದಾಗ್ತದೆ. ಆಯ್ತು, ಇಟ್ಕೊಂಡಾಯ್ತು. ಒಳ್ಳೇದಾದವ್ರ ಸಂಖ್ಯೆ ಎಷ್ಟು? ಅದ್ರದ್ದು ಪ್ರೂಫ್ ಬೇಕಲ್ಲ. ಹೌದು. ಶಾಸ್ತ್ರಕ್ಕೆ ಪ್ರೂಫ್ ಇದೆ. ನೀನೀಗ ಕೇಳಿದೆ ನಾನು, ನರಸಿಂಹ ಕರಾವಲಂಬ ಸ್ತೋತ್ರ ಹೇಳಿ ಒಳ್ಳೇದಾಗ 110 ಜನ ತಂದು ನಿಲ್ಲಿಸ್ತೀನಿ. ರಾಮನಾಮ ಹೇಳಿ ರಿಯಲೈಸೇಷನ್ ಆದವ್ರು ಲಿಸ್ಟೇ ಕೊಡ್ತೀನಿ ನಾನು. ಹೌದು. ಅನುಷ್ಠಾನ ತಪಸ್ಸು ಮಾಡಿ ಜ್ಞಾನ ಪಡೆದವ್ರು ಲಿಸ್ಟ್ ಕೊಡ್ತೀನಿ. ವಿ ಹ್ಯಾವ್ ಟು ಶೋ ವಿತ್ ಪ್ರಾಕ್ಟಿಕ್ಯಾಲಿಟಿ. ಎಸ್. ಯಜ್ಞಯಾಗಾದಿಗಳ ಹವಿಸ್ಸಲ್ಲಿ ಔಷಧಿ ಗುಣ ಇದೆ, ಪ್ರೂಫ್ ಕೊಡ್ತೀವಿ ನಾವು. ಹೌದು. ರುದ್ರ ಮಂತ್ರ ಹೇಳಿ ಮಳೆ ಬರ್ತದೆ ಇಲ್ವಾ, ವಿ ವಿಲ್ ಶೋ ಪ್ರಾಕ್ಟಿಕಲಿ. ಹೌದು. ಮೃತ್ಯುಂಜಯ ಜಪ ಮಾಡಿ ಬಾಡಿಯಲ್ಲಿರೋ ಟಿಶ್ಯೂಸ್ ರಿಯಾಕ್ಟಿವ್ ಆಗ್ತದೆ, ವಿ ವಿಲ್ ಶೋ ಪ್ರಾಕ್ಟಿಕಲಿ. ನಂಗೆ ಸಮಸ್ಯೆ ಆಗ್ತಿರೋದು ಈಗಿನ ತತ್ವಶಾಸ್ತ್ರಕ್ಕೂ ಈಗಿನ ಭಯಪಡಿಸುವ ಶಾಸ್ತ್ರಕ್ಕೂ ಈ ಮಧ್ಯೆ ಹುಡುಗರು ಸಿಕ್ಕಿ ದೇವ್ರ ಮೇಲೆ ನಂಬಿಕೆ ಕಳ್ಕೊಂಡಿರು. ಹೌದು. ಒಂದು ಮನೆ ಕಟ್ತಾ ಹಂಗ ಸಾಲ ಮಾಡಿ ಕಟ್ಟಿರ್ತಾನೆ. ಯಾರೋ ಬಂದು ಹೇಳ್ತಾರೆ ಏನೋ ಒಂದು ಸಮಸ್ಯೆ ಆಗುತ್ತೆ, ಅವನೆಲ್ಲೋ ಪೆಗ್ ಹೊಡೆದು ಆಕ್ಸಿಡೆಂಟ್ ಆಗುತ್ತೆ ಅಂತ ಇಟ್ಕೊಂಡು, ಸಣ್ಣ ಎಕ್ಸಾಂಪಲ್. ಅವನ ಹೆಂಡತಿ ಹುಳ ಬಿಡ್ತಾನೆ, ನಿಮಗೆ ವಾಮಾಚಾರ ಮಾಡಿದ್ರು, ಮನೆಗೆ ದೃಷ್ಟಿ ಬಿತ್ತು, ನಿಮ್ಮ ಮನೆಗೆ ಗಾಜು ತೆಗೀರಿ, ಇವನ್ ತೆಗ್ದ. ಹೌದು. ಹಾಗೂ ಚೆನ್ನಾಗಿದ್ದ ಇಂಟೀರಿಯರ್ ಹಾಳಾಯ್ತು, ಟೈಮ್ ಹಾಳಾಯ್ತು, ದುಡ್ಡು ಹಾಳಾಯ್ತು, ಆ ಗ್ಲಾಸ್ ಕಿತ್ತು ಬಿಸಾಕಿ ಆಯ್ತು. ಹೌದು. ಗ್ಲಾಸ್ ಮನೆ, ಇನ್ನೊಬ್ರು ಹೇಳ್ತಾರೆ ಗ್ಲಾಸ್ ಮನೆ ಬಾಗ್ಲಲ್ಲಿ ಇಟ್ಟಿರು. ಬೆಳಗ್ಗೆ ಎಲ್ಲ ಹಿಂದೆ. ಹಾಗಾದ್ರೆ ಋಷಿಗಳು ಇದನ್ನು ಹೇಳಬೇಕಿತ್ತು, ಯಾಕೆ ಹೇಳಲಿಲ್ಲ? ನಂದೊಂದು ಪ್ರಶ್ನೆ. ಹೌದು. ಯಾಕೆ ಹೇಳಲಿಲ್ಲ ಅವರು? ಅಲ್ಲಿ ಗಜಲಕ್ಷ್ಮಿ ಇಟ್ಟಿರ್ತಾರೆ ಬಾಗ್ಲಲ್ಲಿ, ಕೆಳಗಡೆ ರಂಗೋಲಿ ನೋಡಿ ಮನೆ ದಿನ ಶುರು ಮಾಡು. ಇವ್ನ್ ಗ್ಲಾಸ್ ಹಾಕಿ ಬೆಳಿಗ್ಗೆ ಮುಂಚೆ ನೋಡಿದ್ರೆ ಇವನ್ ಮುಖನೇ ನೋಡು. ಇವ್ನ್ ಸಾಲ ಕೊಟ್ಟವರು ಬಂದ್ ಬೆಳಿಗ್ಗೆ ಅದೇ ಕನ್ನಡ ಮುಖ ನೋಡಿ ಹೋಗ್ತಾರೆ. ಸಣ್ಣ ಕಾಮನ್ ಸೆನ್ಸ್ ಹೇಳಿ, ವಾಟ್ ದ ಪಾಸಿಟಿವಿಟಿ? ಹೌದು. ನಿಂಗೆ 2025ರಲ್ಲಿ ತೊಂದರೆ ಆಗುತ್ತೆ, 26ರಲ್ಲಿ ತೊಂದರೆ ಆಗುತ್ತೆ, 27ರಲ್ಲಿ ಅಂತ ಅಕ್ಯುರೇಸಿ ಕತೆ ಹೇಳೋವರೆಲ್ಲ. ನಂದು ಒಂದೇ ಪ್ರಶ್ನೆ, ಇನ್ನು 1 ಗಂಟೆಲಿ ಏನಾಗುತ್ತೆ? ಶೋ ಪ್ರಾಕ್ಟಿಕಲಿ. ಎಸ್. ನಿಜವಾಗ್ಲೂ ಜ್ಞಾನಿಯೋ ತಪಸ್ವಿಯೋ ಜ್ಯೋತಿಷ್ಶಾಸ್ತ್ರ ಅರ್ಧ ಕುಡಿದಿದ್ರೆ ಅವನಿಗೆ ಆ ಪಾಸಿಬಿಲಿಟಿ ಉಂಟು. ಹೌದು. ಅವನಿಗೆ ಆ ಹೇಳೋ ತಾಕತ್ತಿದೆ, ಅದಂತ ವಿದ್ಯೆ. ಹೌದು. ನಾವ್ಯಾರು ಆ ಕ್ವಶನ್ ಕೇಳಲ್ಲ. ಕೇಳಿದ್ರೆ ಇವತ್ತಿಷ್ಟು ಮ್ಯಾನಿಪುಲೇಷನ್ ಎಲ್ಲ ಆಗ್ತಿತ್ತು. ಹೌದು. ಇವನಿಗೆ ಅದೃಷ್ಟ ಬರುತ್ತೆ ಅಂತ ಇವನೇನೋ ತಂದಿಟ್ಟ, ಮನೆಯೊಳಗೆ ಕ್ರಿಸ್ಟಲ್ಲೋ ಸುಡುಗಾಡೋ ತಂದಿಟ್ಟ. ಅವ್ರು ಯಾರೋ ಕೊಟ್ಟವನು ಒಳ್ಳೆ ಆಡಿ ಕಾರಿಗೆ EMI ಕಟ್ಟಿರ್ತಾನೆ. ಇವನಿಗೆ ಒಳ್ಳೇದಾಯ್ತು, ಅವನಿಗೆ ಒಳ್ಳೇದಾಗಿರುತ್ತೆ ಕಣ್. ನಮ್ಮ ಹುಡುಗರಿಗೆ ಅದು ಎಚ್ಚರ ಆಗಲ್ವಲ್ಲ. ಈ ಕರುಂಗುಲಿ ಮಾಲದ ಟ್ರೆಂಡು, ಅದು ಒರಿಜಿನಲ್ಲು ಡೂಪ್ಲಿಕೇಟು ನೋಡೋ ಪ್ರಶ್ನೆ ಇಲ್ಲ. ಎಲ್ಲಾರು ಕತ್ತಲು ನಾಯಿ ಬೆಳ್ತಾರೆ, ಕರುಂಗುಲಿ ಉಂಟಿ. ಆ ತಮಿಳಲ್ಲಿ 2 ಆಕ್ಟರ್ ಹಾಕಿದ್ದು. ಆ ಕರುಂಗುಲಿ ಮಾಲನ್ನ ಆ ಮರಕ್ಕೆ ತಾಕತ್ತಿದೆ, ಇಲ್ಲ ಅಂತ ಹೇಳಲ್ಲ. ಅಂಗಾರಕನ್ನ ಶಕ್ತಿನ ಎಳಿತದೆ. ಯಾಕೆ? ನ್ಯಾಚುರಲ್ ಟವರ್ಸ್ ವೃಕ್ಷಗಳಂದ್ರೆ. ಲಾಜಿಕಲಿ ಹೇಳ್ತೀನಿ ನಾನು, ಸೂರ್ಯನ ಶಕ್ತಿ ನಾವು ಎಳ್ಕೊಳ್ತಾರೆ. ಹೌದು. ಸೂರ್ಯ ಇಸ್ ದ ಮೈನ್ ಕಾಸ್ಮಿಕ್. ಅದಕ್ಕೆ ಸವಿತೃ ಗಾಯತ್ರಿ, ಸೂರ್ಯ ನಾರಾಯಣನ ಪ್ರತಿನಿಧಿ ಅವರು. ಅದಕ್ಕೆ ವೃಕ್ಷ ಪ್ರದಕ್ಷಿಣೆ ಹೇಳಿದ್ ಹಿಂದಿನವ್ರು. ಅದಕ್ಕೆ ಔದಂಬರ 24/7 ಆಕ್ಸಿಜನ್ ರಿಲೀಸ್ ಮಾಡುತ್ತೆ. ತಂಪನ್ನ ಪ್ರಸರಿಸೋ ಗಿಡ ಅಶ್ವತ್ಥ, ಆಕ್ಸಿಜನ್ ಗಿಡ. ವಟವೃಕ್ಷ ಜ್ಞಾನದ ಗಿಡ. ನಲ್ಲಿ ಮೆಡಿಸಿನಲ್ ಗಿಡ. ಆ ಗಾಳಿಯು ಔಷಧಿ. ಸೊ ಎಲ್ಲ ಲಾಜಿಕ್ ಮಿಕ್ಸ್ ಮಾಡಿ ಋಷಿಗಳು ನವಗ್ರಹ ವೃಕ್ಷ ಕೊಟ್ರು. ಹೌದು. ಇದನ್ನ ಸುತ್ತಿ, ಬೆಳಗ್ಗೆ ಸುತ್ತಿ, 6 ಗಂಟೆ ಮೇಲೆ ಸುತ್ತಬೇಡಿ. ಔದಂಬರ ಬಿಟ್ಟು ಬೇರೆ ಯಾವ ಮರವನ್ನ 6 ಗಂಟೆ ಮೇಲೆ, ಅವು ಕಾರ್ಬನ್ ಡೈಆಕ್ಸೈಡ್ ಅನ್ನೇ ಬಿಡ್ತಾ ಇರುತ್ತೆ. ತಗೊಳ್ಳೋದು ಅದೇ, ಬಿಡೋದು ಅದೇ. ಹೌದು. ಹತ್ತಿ ಮರ ಮಾತ್ರ 24 ಗಂಟೆ. ಅದಕ್ಕೆ ಅಮೃತ ವೃಕ್ಷ ಅಂತೀವಿ ಅದನ್ನ. ಹೌದು. 24 ಗಂಟೆ ಇದು ಆಕ್ಸಿಜನ್ ಲಿಬರೇಟ್ ಮಾಡುತ್ತೆ. ಇದು ಯಾವುದು ಕರುಂಗುಲಿ ಮಾಲೆ ನೀರಿಗೆ ಹಾಕಿ ನೋಡೋದು ಇಲ್ಲ. ಈಗ ಅದು ಪ್ಲಾಸ್ಟಿಕ್ ಮಾಡಿದ್ದಾರೆ. ಅದು ತೇಲಿದ್ರೆ ಅದು ಡೂಪ್ಲಿಕೇಟ್. ತುಪ್ಪ ಡೂಪ್ಲಿಕೇಟ್. ಜಾಗ ಕಲ್ಸೋದು ಹೇಗೆ? ಇವನು ಮಣಿಯು ಡೂಪ್ಲಿಕೇಟ್. ರುದ್ರಾಕ್ಷಿ ಮಣಿ ಅಂತೂ ಈಗ ಆ ಮರದೊಂದು ಅಕೇಶೆ ತರದೊಂದು ಮಣಿ ನಮ್ಮ ಹಳ್ಳಿ ಕಡೆ ಎಲ್ಲ ಬೀಳತ್ ರೋಡ್ ಬದಿ. ಅದನ್ನ ನೀಟ್ ಕಟ್ ಮಾಡಿದ್ರೆ ಅದು ರುದ್ರಾಕ್ಷಿ ತರನೇ ಕಾಣುತ್ತೆ. ಹೌದು.
ಮೈಂಟಾಗ ಹಾಕೊಂಡು ನಮ್ಮಲ್ಲಿ ನೋಡಿ ಮಂಗ ಮಾಡಿದವ್ರು ತಪ್ಪಲ್ಲ, ಮಂಗ ಆಗೋನ್ ತಪ್ಪು. ಹೌದು. ಯಾಕಾದ ದೇವ್ರ ಮೇಲೆ ಭಕ್ತಿಗಲ್ಲ, ಜನಕ್ಕೆ ಒಂದೇ ಹುಚ್ಚು, ಬೇಗ ದುಡ್ಡು ಬರಬೇಕು, ಎಲ್ಲ ಚೆನ್ನಾಗಾಗ್ಬೇಕು, ಇದು ಹಾಕಿದ್ರೆ ಆಗುತ್ತೆ ಅದ ನೋಡು. ಹಾಗಿದ್ರೆ ಬಸವಣ್ಣ ಯಾವತ್ತೂ ಹೇಳ್ತಿದ್ದೆ ಇದೆಲ್ಲ ಹಾಕಿ. ಮಹಾಜ್ಞಾನಿ ಅಲ್ಲ ಮಕ್ಕ ಇಲ್ಲ. ವಚನಕಾರರು ಏನ್ ಹೇಳಿದ್ರು, ಭಗವತ್ಪಾದ್ರ ಏನ್ ಹೇಳಿದ್ರು, ಕರ್ಮಣ್ಯವಾಧಿಕಾರ ಕೃಷ್ಣ ಏನ್ ಹೇಳ್ದ. ಹೌದು ಗುರುಗಳೇ. ಇಡೀ ಗೀತೆ ನಾವೆಲ್ಲ ಒಪ್ತೀವಲ್ಲ, ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಶು ಕದಾಚಿತ. ಕರ್ಮ ಮಾಡು, ಫಲ ಅಪೇಕ್ಷೆ ಪಡಬೇಡ ಅರ್ಜುನ, ನಾನು ಇದ್ದೀನಿ ನೋಡ್ಕೊಳ್ತೀನಿ. ಇನ್ನೊಂದು ಹೇಳ್ದ, ಅವನ ಮೇಲೆ ಸ್ಮರಣೆ ಉಂಗ್ರ ಹಾಕೊಂದಿಲ್ಲ ಕೃಷ್ಣ. ಕೃಷ್ಣ ಹೇಳಿದ್ದೇನು, ಅನನ್ಯ ಚಿಂತೆಯಾಮಾಂ ಯೋಗಕ್ಷೇಮ ಮಮಾಮ್ಯಹಂ. ನೀನು ಅನನ್ಯವಾಗಿ ನನ್ನ ಸ್ಮರಣೆ ಮಾಡು, ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ಳೋದು ನನ್ನ ಕೆಲಸ.